having AC, so we are naturally cool. Calm means kya? Calm. Tell in Hindi also, no problem. Silence. Most of the time we have to be in silence only, correct? We have to do more work, less speech, more work, correct? Then comfortable means comfortable. आराम से, even one आराम से, cool, comfortable. You should be comfortable. So you are not comfortable. Feel free, sit. आराम से, cool. Madam, कन्नड़ ना, हिंदी, तेलुगु, बर्री, कमी. ಕನ್ನಡ ಅರ್ಥ ಆಗುತ್ತೆ, ಮಾತಾಡೋಕ್ಕೂ ಬರುತ್ತೆ, ಅಥವಾ ತೆಲುಗಲ್ಲೇ ಮಾತಾಡ್ತಾರೆ, ಕನ್ನಡನೇ ಬರುತ್ತೆ. ಓಕೆ, ಸುಮ್ಮನೆ ಮೇಡಮ್ ನೀವು ಪರಿಚಯ ಮಾಡ್ಕೊಳ್ಳಿ, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಿ? ಇದೆಯಾ? ಓಕೆ, 3 ವರ್ಷದ ಎಲ್ಲಿ ಇಲ್ಲೇನಾ? ನಿಮ್ಮ ಅನುಭವ ಹೇಳಿ. ನಂದನ ಪ್ಯಾಲೇಸ್ ಜೊತೆ ಕೆಲಸ ಮಾಡೋದು ಏನು ಅನಿಸ್ತಾ ಇದೆ? ಏನು ಅನಿಸಲ್ಲ, ಸಂತೋಷಪಟ್ಟ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರೇನು? ಸೊ ಮಮತಾ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಇಲ್ಲಿ ಎಷ್ಟು ಜನ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕೈ ಎತ್ತಿ. ಕೆಲಸ ಮಾಡ್ತಾ ಇಲ್ಲ ಕೈ ಎತ್ತಿ. ಯಾರಿಗೆ ಸಂತೋಷ ಇಲ್ಲ ಕೆಲಸ ಮಾಡಕ್ಕೆ? Who is not happy? You can raise your hand. Happy? Okay, come here. How much percentage you are happy? 70%. Okay, is 70%. Madam, 100ಕ್ಕೆ ಎಷ್ಟರಲ್ಲಿ ಎಷ್ಟು ಪರ್ಸೆಂಟೇಜ್ ಹ್ಯಾಪಿ? Full lights are on now. I think one light is pending. Someone who is in charge, just see. All lights. ನಾನು ನಿಮ್ಮೆಲ್ಲರ ಫ್ರೆಂಡ್. ಓಕೆ, ವೆಲ್ ವಿಷರ್ ಅಂದ್ರೆ ಏನು? ನೀವು ಕೆಲಸ ಮಾಡ್ತಾ ಇನ್ನೊಂಚೂರು ಹ್ಯಾಪಿ 70% ಅಂತ ಅವ್ರು ಹೇಳಿದ್ರು. ಅದು 100% ಆಗಿ ಹೋಗೋದಕ್ಕೆ ಏನಂತ ಯೋಚನೆ ಮಾಡೋದು, ಕರೆಕ್ಟಾ? ಅವ್ರು 70%. ನಿಮ್ದು ಎಷ್ಟು ಹೇಳಿದ್ರು ಪರ್ಸೆಂಟೇಜ್? ನನಗೆ ಊರಿಗೆ ಹೋಗೋ ಗಂಟ ಮಾಡ್ತೀನಿ ಸರ್, ಇದರಲ್ಲೇ ಮಾಡ್ತೀನಿ ಕೆಲಸ. ಇದು ನನಗೆ ಸಂತೋಷ, ಅದ್ರಾಗ ಬೇರೆ ನಾನು ಪರ್ಸೆಂಟೇಜ್ ಅಂದರೆ 100 ಇದ್ರೆ 100 ಮೇಂಟೈನ್ ಮಾಡಿಬಿಟ್ರೆ ಆಗೋಯ್ತಪ್ಪ, ಕರೆಕ್ಟಾ? ಅದೆಷ್ಟು ಕೆಟ್ಟಲ್ಲ ಇರಲಿ ನಾವು ಮಾಡ್ತೀವಿ ಸರ್. ಈಗ ಇವ್ರಿಗೆ 70 ಇದೆ, ಈ 30% ಇನ್ಕ್ರೀಸ್ ಹೆಂಗ್ ಮಾಡ್ಕೋಬಹುದು ಅಂತ ಪಾಠ ಮಾಡಿ ತೆಲುಗುಲೆ. ಓಕೆ, ಅವ್ರು ಹೇಳ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ, ಹೇಳಿ. ನೀವು ಕನ್ನಡನಾರು ಹೇಳಿ, ತೆಲುಗುನಲ್ಲಾರು ಹೇಳಿ, ಅವ್ರು ಹೇಳ್ತಾರೆ. 30% ಹೆಂಗೆ? వాలింట్రెస్ట్ సార్, అది చేసేది ఇచ్చేది అదేమో. ಸೊ he has to decide. ತುಂಬಾ ಚೆನ್ನಾಗಿ ಹೇಳಿದಾರಲ್ಲ, ಹ್ಯಾಪಿನೆಸ್ ಬೇಕಂದ್ರೆ ಯಾರು ಡಿಸೈಡ್ ಮಾಡಬೇಕು? ನಾವೇ ಡಿಸೈಡ್ ಮಾಡಬೇಕು. ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಾರಲ್ಲ, ಚಪ್ಪಲಿ ಹೊಡೆದ್ಬಿಡಿ. ಮಮತಾ ಮೇಡಮ್ ಹೇಳಾರೆ, ಸರ್ ನೀವಲ್ಲ, MP ಅಲ್ಲ, ಇನ್ನೊಬ್ರು ಬರಲಿ, ಯಾರು ಬರಲಿ, ಅವರು ಡಿಸೈಡ್ ಮಾಡ್ತೇವರೆಗೂ ಹ್ಯಾಪಿನೆಸ್ಸು ಬರಲ್ಲ. ಮಮತಾ ಮೇಡಮ್ ಕರೆಕ್ಟಾಗಿ ಹೇಳ, ಕರೆಕ್ಟಾ? ಗುಡ್. ಆಮೇಲೆ ನಿಮ್ಗೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೆಂಗ ಅನಿಸ್ತದೆ? ಇವೆಲ್ಲ ನೋಡಿದ್ರೆ ಹೇಗೆ ಅನಿಸುತ್ತೆ? ಎಲ್ಲ ನಮ್ಮ ಮನೆ ತರ, ಫ್ಯಾಮಿಲಿ ತರ. ಈ ಫ್ಯಾಮಿಲಿ ಟೈಪ್ ಅಂತ ಯಾರಿಗೆ ಅನಿಸಿಲ್ಲ? ಹಿಂದಿಲಿ ಯಾರಾದ್ರು ಅವ್ರಿಗೆ ಹೇಳಿ. ಫ್ಯಾಮಿಲಿ ಟೈಪ್ ನಂದನ ಫ್ಯಾಮಿಲಿ ಟೈಪ್ ಫೀಲಿಂಗ್ ಯಾರಿಗೆ ಬರ್ತಾ ಇಲ್ಲ ಅಂತ ಕೇಳಿದೆ.
ಅವ್ರಿಗೆ ಅರ್ಥ ಆಯ್ತಲ್ಲ, ಯಾಕೆಂದ್ರೆ ಜಾಸ್ತಿ ಹಿಂದಿನೇ ಇದ್ದಾರಲ್ಲ ಅಲ್ಲಿ, ಸೊ ಅವ್ರಿಗೆ ಅರ್ಥ ಆಗಿದೆ. ನೀನು ಹೇಳೋ ಸರಿ, ನಾನೇನು ಕೇಳಿದೆ ಗೊತ್ತಿಲ್ಲ. इसको मतलब अपना मैनेज नहीं लग रहा है, वो हाथ उठा इसको बोलते हैं। इसको लग रहा है कि मैं मतलब मैनेज नहीं, इसको लग रहा है ना मतलब समझ नहीं रहा है, इसको लग रहा है ना। So how many are feeling happy Nandana family? You can raise your hand like this. Okay, let us see. Okay, all are hand this. Okay, good, very good. So Mamta madam, ನಂದನ ಅಂತ ಯಾರೋ ಬಂದು ಕೇಳಿದ್ರೆ ನಂದನ ಪ್ಯಾಲೇಸು ಹೇಗಮ್ಮ, ಹೇಗಿದೆ ಕೆಲಸ ಅಂದರೆ ಏನು ಹೇಳ್ತೀರಾ? ಹೇಗೆ ಅಂತಂದ್ರೆ ನಮ್ಗೆ ಚೆನ್ನಾಗಿ ಐತಿ, ನಾವು ಅಡ್ಜಸ್ಟ್ ಆಗಿವೆ ಹಂಗಾಗಿ. ನಾನು ಚೆನ್ನಾಗಿದೆ, ನಾವು ಅಡ್ಜಸ್ಟ್ ಆಗಿದ್ದೀವಿ. ನಾವು ಎಲ್ಲೇ ಕೆಲಸಕ್ಕೆ ಹೋದ್ರು ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗಿ ಒಳ್ಳೆ ಮಾತಾಡೋದು. ನಮ್ಗೆ ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ. ಏನಿದೆ ಲೈಫು ಇದು, ನಾನು ಅಡ್ಜಸ್ಟ್ ಆಗಬೇಕು, ನಾನು ಅಡ್ಜಸ್ಟ್ ಆಗಬೇಕೇ ಹೊರತು ಕಂಪ್ನಿ ನನ್ಗೆ ಅಡ್ಜಸ್ಟ್ ಆಗಲ್ಲ ಅಥವಾ ಆರ್ಗನೈಸೇಷನ್ ಅಡ್ಜಸ್ಟ್ ಆಗಲ್ಲ. ಎಲ್ಲೇ ಹೋಗಿ ನೀವು, ಈಗ ನಾನು ಬೇರೆ ಬೇರೆ ಕಂಪ್ನಿಗೂ ಹೋಗ್ತೀನಿ, ಆ ಕಂಪ್ನಿಲಿ ಏನು ರೂಲ್ಸ್ ಇರುತ್ತೆ ಹಂಗೆ ಫಾಲೋ ಮಾಡಬೇಕು. ಓಕೆ, ಸೊ ಏನೋ ಒಂದು ರೂಲ್ಸ್, ಬೇಸಿಕ್ ರೂಲ್ಸ್ ಇರುತ್ತೆ. ಈಗ ಮ್ಯಾನೇಜರ್ಗಳಿಗಾದ್ರೆ ಟೆನ್ಷನ್ ಜಾಸ್ತಿ, ಮ್ಯಾನೇಜರು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಒಪ್ಕೋತೀರಾ? ನಿಮಗೆ ಟೆನ್ಷನ್ ಕಡಿಮೆನಾ? ನಮಗೂ ಭಾನುವಾರ ಟೆನ್ಷನ್ ಇರ್ತದೆ ಅಷ್ಟೇ ಸರ್. ಈ ಭಾನುವಾರಕ್ಕೆ ಟೆನ್ಷನ್ ಅಂದ್ರೆ ಕಸ್ಟಮರ್ ಜಾಸ್ತಿ ಇರ್ತಾರಲ್ಲ, ತೊಳೆಯೋದು ನಮಗೆ ಟೆನ್ಷನ್ ಸೊ ಭಾನುವಾರ ಮಾತ್ರ ಸ್ವಲ್ಪ ಫ್ರೀ. ಓಕೆ, ಸೊ ಆ ಟೆನ್ಷನ್ ಅನ್ನ ಅದು ಗೊತ್ತಿರುತ್ತಾರೆ ನನಗೆ, ಗೊತ್ತಿರಲ್ಲ. ಅದೇ ಆಟೋಮೆಟಿಕ್ ಅವಾಗ ಭಾನುವಾರ ಮೈಂಡ್ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಇರ್ತದೆ ಅಷ್ಟೇ. ಅರ್ಥ ಆಯ್ತೇನ್ರಪ್ಪ? ಮೈಂಡ್ ಅಡ್ಜಸ್ಟ್ ಮಾಡ್ಕೊಂಡ್ರೆ, ಇಫ್ ಯು ಅಡ್ಜಸ್ಟ್ ಟು ದ ಸಿಚುಯೇಷನ್, ಅವರ್ ವರ್ಕ್ ವಿಲ್ ಬಿ ಹ್ಯಾಪಿ, ಈಸಿ. ಸಖತ್ತಾಗಿ ಹೇಳಿದೆ. ಕನ್ನಡ ಬರುತ್ತಾ? ಕನ್ನಡ ಓದ್ತೀರಾ? ಓದಕ್ಕೆ ಬರೋದು. ಓಕೆ, ಸೊ ಎಲ್ಲರೂ ಹ್ಯಾಪಿ ಬರ್ತ್ಡೇ ಟು ಮಮತಾ ಅಂತ ಹೇಳಿದ್ರು ಒಂದ್ಸರಿ. ಕೇಕೆಲ್ಲ ಕಟ್ ಆಯ್ತಾ? ಆಯ್ತು, ಆದ್ರೂ ಇನ್ನ 3 times ಹೇಳ್ತೀವಿ ನೋಡೋಣ, ಓಕೆನಾ? ಈಗೆಲ್ಲರೂ ನಾವೆಲ್ಲ ಹೇಳ್ತೀವಿ ಅಂದ್ರೆ ಸ್ಟಾರ್ಟ್ ಅಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಟು ಮಮತಾ, ಮಮತಾ ಮೇಡಮ್ ಅಂತ ಸೇರಿಸ್ಕೊಳ್ಳಿ. ಮಮತಾ ಏನಂತ ಹೇಳ, ಮಮತಾ ದೀದಿ ನೋಡ ಬೇಡ, ಮಮತಾ ದೀದಿ ಚಿಕ್ಕವಳು ಬೇಡ, ಮಮತಾ ದೀದಿ. ಆಯ್ತು, ಮಮತಾ ಅವರೆಲ್ಲ ನಿಮ್ಮ ಹೆಸರು ಕರೆದ್ರೆ ಬೇಜಾರಿಲ್ಲ? ಓಕೆ, 1 2 3 ಸ್ಟಾರ್ಟ್. ಸೊ ಮಮತಾ ಮೇಡಮ್ಗೆ ಎಲ್ಲ ಒಳ್ಳೇದಾಗ್ಲಿ, ಅವ್ರ ಪಾತ್ರೆ ಜಾಸ್ತಿ ಬಿದ್ರು ನಗ್ನಗ್ನ ಕೆಲಸ ಮಾಡ್ಲಿ. ಭಾನುವಾರ ಮಾತ್ರ ಅವ್ರಿಗೆ ಟೆನ್ಷನ್ ಇರೋದು. ಅವ್ರು ನೋಡಿ ನಗ್ನಗ್ತಾ ಇದ್ದಾರಲ್ಲ, ನಾವ್ ಯಾಕೆ ನಗ್ನಗ್ತಾ ಇರ್ಬೇಕು ಕೆಲಸ ಮಾಡ್ಬೇಕಾದ್ರೆ? ಅದು ಹಿಂದಿಲಿ ಒಂದ್ಸರಿ ಹೇಳಿ ಸರ್ ಅವ್ರಿಗೆ. ಯಾರು ಹಿಂದಿ ಯಾರು ಚೆನ್ನಾಗಿ ಮಾತಾಡೋದು? ಈಗ ಮಮತಾ ಮೇಡಮ್ ಸ್ಮೈಲ್ ಇದೆ ಅಲ್ಲ, ಇದು 100% ಸ್ಮೈಲ್ ಇದೆ ತಾನೆ. ಯಾರು ಸ್ಮೈಲ್ ಇಲ್ಲ ಅಂದ್ರೆ ಅವರೆಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇಲ್ಲ ಅಂತ. ಈಗ ಇವರೆಲ್ಲ ಯಾಕೋ ಸ್ವಲ್ಪ ಹಿಂಗ್ ನೋಡ್ತಾ ಇದಾರೆ, ಅವರು ಟೆನ್ಷನ್ ನೋಡ್ತಾರೆ, ಗುರ್ರು ಅಂತ. ಓಕೆ, ಸೊ ಹ್ಯಾಪಿಯಾಗಿರ್ಬೇಕು. ನಾನು ಇವತ್ತು ಕ್ಲಾಸ್ ಅಂದ್ರೆ ಏನಿಲ್ಲ, ನಾವು ಜಸ್ಟ್ ಸುಮ್ಮನೆ ನೀವೆಲ್ಲ ಹೇಗಿದ್ದೀರಾ, ನಾವು ಬರೀ ಮ್ಯಾನೇಜರ್ ನೋಡ್ತಾ ಇದ್ರಲ್ಲ, ಬ್ರಾಂಚ್ ನೋಡ್ಕೊಂಡು ಬನ್ನಿ ಅಂತ MD ಹೇಳಿದ್ರು. ಓಕೆ, ಹೊಸವರ MD ಒಂದು ಪ್ರೋಗ್ರಾಮ್ ಇದ್ದಾಗ ಆವಾಗ ಆಯಿತು ಅಂದ್ಬಿಟ್ಟು ಇಲ್ಲೇ ಇವತ್ತೇ ಫಸ್ಟ್ ಶುರು ಮಾಡಿದ್ದೀವಿ. ವಾರಕ್ಕೊಂದು ಪ್ರತಿ ವೆಡ್ನೆಸ್ಡೇ ಹೋಗಿ ಮಾಡ್ತೀನಿ. ಅವ್ರಿಗೆಲ್ಲ ಹೇಳೋದಷ್ಟೇ, ನಗ್ನಾಗ್ತಾ ಇರಿ, ಕೆಲಸಕ್ಕೆ ಅಡ್ಜಸ್ಟ್ ಆಗಿ ಹೊಂದ್ಕೊಳ್ಳಿ, ಮಾಡೋ ಕೆಲಸ ಚೆನ್ನಾಗಿ ಮಾಡೋದಷ್ಟೇ. ಕನ್ನಡದಲ್ಲಿ ಒಂದು ಕಷ್ಟಪಟ್ಟು ಮಾಡೋದ್ರ ಬದಲು ಇಷ್ಟಪಟ್ಟು ಮಾಡಿ ಅಂತ ಇದೆ. Have you understood that in Kannada? What the word? How can you tell in Hindi? प्रेशर पे काम करने से अच्छा खुशी काम करना, काम तो आपको करना ही है। वही खुशी से काम करना, प्रेशर लेके काम नहीं करना, कष्ट करके काम नहीं करना, खुशी में काम करना।
ನನಗೆ ಖುಷಿ ಇರಲಿಲ್ಲ, ಒಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದೆ, ಬಿಟ್ಬಿಟ್ಟೆ ನಾನು. ಹೇಳಿ ಸರ್. नाइस, बहुत अच्छा जॉब है, गवर्नमेंट जॉब में तो सेटिस्फाइड नहीं होंगे। बाद में अपना क्लासेस ओपन किया, अभी लाइफ अच्छा है, सेटिस्फाइड है लाइफ से। तो जो काम में हमको मन नहीं लगता, कितना बड़ा भी कोर्स होने तो हमको नहीं चाहिए, जिस काम में खुशी है वो काम करना है, घर का वही करना है। ಯಾಕೆ ಮಮತಾ ಮೇಡಮ್ ಖುಷಿ ಆಯ್ತು ಅಂದ್ರೆ, ಮಮತಾ ಮೇಡಮ್ ಅಂದ್ರೆ ಇದೆ ನಗ್ತಾ ಇದ್ದಾರೆ, ಕರೆಕ್ಟಾ? ಈಗ ಇವ್ರೇನು ಹೈಟ್ ಇಲ್ಲ, ನಾನು ಎಷ್ಟು ಹೈಟ್ ಇದ್ದೀನಿ, ಎಷ್ಟು ಬೆಳ್ಳಗಿದ್ದೀನಿ, ಕರ್ರಗಿದ್ದೀನಿ, ಇಟ್ ಡಸಂಟ್ ಮ್ಯಾಟರ್. ಈಗ ತಲೆಯಲ್ಲಿ ಇಷ್ಟು ಕೂದಲಿದೆ, ಅಷ್ಟು ಕೂದಲಿದೆ, ಡಸಂಟ್ ಮ್ಯಾಟರ್. ಅಲ್ಲಿ ಏನು ಜವಾಬ್ದಾರಿ ಇದೆ, ಏನು ಕೆಲಸ ಇದೆ, ಅದು ಸರಿ ಮಾಡೋದನ್ನ ದಟ್ ಇಸ್ ಎನಫ್. ಎಸ್ ಸರ್, ಟೆಲ್ ದಿಸ್ ಇನ್ इतना हाइट है, क्या वेट है, मास्टर में बाल है नहीं है, फेस काला है, गोरा है, मतलब जो पोजीशन है वो पोजीशन बराबर से काम करना है। ठीक है? हाँ? ओके।